ನೀವೆಂದಾದರೂ ಚಿಂತಿಸಿದ್ದೀರಿಯೇ ಈ ಭೂಮಿಯು ಹೇಗೆ ಯಾವುದೇ ಆಧಾರ ಸ್ತಂಭಗಳಿಲ್ಲದೆ ನಿಲ್ಲುತ್ತಿದೆ ಎಂದು? ಅದೆಷ್ಟೋ ಶತಕೋಟಿ ಕಿಲೋಮೀಟರ್ಗಳಷ್ಟು ಮೇಲೆ ಕಾಣುವಂತಹ ಆಕಾಶವೂ ಕೂಡ ಯಾವುದೇ ಸ್ತಂಭಗಳಿಲ್ಲದೆ ನಿಲ್ಲುತ್ತಿದೆ. ಇದು ಹೇಗೆ ಸಾಧ್ಯ ಎಂದು ನೀವು ಯಾವಾಗಲಾದರೂ ಚಿಂತಿಸಿದ್ದೀರಿಯೇ? ಈ ಭೂಮಿಯು ದೈನಂದಿನವಾಗಿ ಸ್ವತಃ ತಿರುಗುತ್ತಲೇ ಇದೆ. ಒಂದು ವರ್ಷದಲ್ಲಿ ಸೂರ್ಯನ ಸುತ್ತಲೂ ಸುತ್ತುತ್ತಿದೆ. ಇಷ್ಟಕ್ಕೂ ವೇಗವಾಗಿ ತಿರುಗುವಾಗ ಇಲ್ಲಿರುವ ಯಾರಿಗಾದರೂ ಅದು ತಿಳಿಯುತ್ತಿದೆಯೇ? ನಾವು ಎಷ್ಟು ಚಿಂತಿಸಿದರೂ ಉತ್ತರ ಸಿಗದಂತಹ ಇಂತಹ ಪ್ರಶ್ನೆಗಳಿಗೆ ನಾನು ನಿಮಗೆ ಇಂದು ಉತ್ತರವನ್ನು ಹೇಳುತ್ತೇನೆ. ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಗೆ ಇಲ್ಲಿ ದೈನಂದಿನವಾಗಿ ಕಾಣುತ್ತಿರುವುದು ನಮ್ಮ ಕುಟುಂಬಿಕರು ಅಥವಾ ನಮ್ಮ ಮನೆ, ನಮ್ಮ ಊರು ಅಥವಾ ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಭೂಖಂಡ ಅಥವಾ ಅಧಿಕವಾದರೆ ನಮ್ಮ ಭೂಮಿ. ಅದರಾಚೆಗೆ ಏನೂ ಕೂಡ ನಮಗೆ ಕಾಣಲು ಅಥವಾ ತಿಳಿಯಲು ಸಾಧ್ಯವಿಲ್ಲ. ಆದರೆ ಇದುವರೆಗೂ ನಾವು ಕಾಣದಂತಹ ಈ ಪ್ರಪಂಚದ ಅತಿ ದೊಡ್ಡದಾದಂತಹ ಅದ್ಭುತಗಳು ಹಲವಾರು ರೀತಿಯಲ್ಲಿ ನಮಗೆ ತಿಳಿಯದೇ ಇದೆ. ಪ್ರೀತಿಯ ಮಿತ್ರರೇ, ಈ ಪ್ರಪಂಚ ಎಂಬುದು ಬಹುದೊಡ್ಡದಾದಂತಹ ಒಂದು ಸಂಗತಿಯಾಗಿದೆ. ಆ ಪ್ರಪಂಚದಲ್ಲಿರುವಂತಹ ಒಂದು ಗೋಳ ಮಾತ್ರವಾಗಿದೆ ಈ ಭೂಮಿ ಎಂಬುದು. ಈ ಭೂಮಿಯು ಬಹಳ ದೊಡ್ಡದಾಗಿ ಕಾಣ್ತಾ ಇರಬಹುದು. ಸರಿ, ಈ ಭೂಮಿಯು ಬಹಳ ದೊಡ್ಡದೇ ಆಗಿದೆ. ಆದರೆ ಈ ಪ್ರಪಂಚದ ಒಂದು ಮ್ಯಾಪನ್ನು ತೆಗೆದು ನೋಡಿದರೆ ಈ ಭೂಮಿಯು ಒಂದು ಚಿಕ್ಕ ಗೋಳ ಮಾತ್ರವಾಗಿದೆ. ಪ್ರಪಂಚಕ್ಕೆ ಸಂಬಂಧಪಡಿಸಿ ಮಾತ್ರವಾಗಿದೆ. ಈ ಪ್ರಪಂಚವನ್ನೊಮ್ಮೆ ನಾವು ಮ್ಯಾಪ್ ಮಾಡಿ ನೋಡುವುದಾದರೆ ಮೊದಲು ಆಕಾಶ. ಆ ಆಕಾಶದ ಒಳಗೆ ಇರುವಂತಹ ವಾಯುವಿನಲ್ಲಿ ತೇಲುತ್ತಿರುವಂತಹ, ಅರ್ಥವಾಗುವ ಭಾಷೆಯಲ್ಲಿ ಹೇಳುವುದಾದರೆ ವಾಯುವಿನಲ್ಲಿ ತೇಲುತ್ತಿರುವಂತಹ ಹಲವಾರು ಬಾಲ್ಗಳಂತೆ ಹಲವಾರು ಗ್ರಹಗಳು ಈ ಪ್ರಪಂಚದ ಒಳಗೆ ಇದೆ. ಆಕಾಶದ ಅಡಿಭಾಗದಲ್ಲಿ ಅಥವಾ ಆಕಾಶದ ಈ ಅಂಡರ್ನಲ್ಲಿರುವಂತಹ ಆ ಒಂದು ವೃತ್ತದಲ್ಲಿ ಅದೆಷ್ಟೋ ಗ್ರಹಗಳು ತೇಲುತ್ತಲೇ ಇದೆ. ಯಾವುದೇ ನೀರಿನಲ್ಲೆಲ್ಲ ವಾಯುವಿನಲ್ಲಿ ತೇಲುವಂತೆ ಅದು ಯಾವುದೇ ಆಧಾರ ಸ್ತಂಭವಿಲ್ಲದೆ ತೇಲುತ್ತಿದೆ. ಇದು ಬಹಳ ಅದ್ಭುತಕರವಾಗಿ ನಡೆಯುವಂತಹ ಒಂದು ಘಟನೆಯಾಗಿದೆ. ಈ ಪ್ರಪಂಚದ ಒಳಗೆ 10-12 ಗ್ರಹಗಳು ಮಾತ್ರವಲ್ಲ, ಅದೆಷ್ಟೋ ಶತಕೋಟಿ ಗ್ಯಾಲಕ್ಸಿಗಳು ಈ ಪ್ರಪಂಚದ ಒಳಗಡೆ ಇದೆ. ನಾವು ಕಾಣುತ್ತಿರುವುದು ಈ ಒಂದು ಭೂಮಿ ಆಗಿರಬಹುದು. ಭೂಮಿಯು ಬಹಳ ದೊಡ್ಡದಾಗಿದೆ. ಅದು ಮನುಷ್ಯರಿಗೆ ಸಂಬಂಧಪಡಿಸಿಯಾಗಿದೆ. ಮನುಷ್ಯರಿಗೆ ಆ ಭೂಮಿಯನ್ನು ಒಮ್ಮೆ ಸುತ್ತಲು ಬೇಕಾಗಿ, ಉದಾಹರಣೆಗೆ ಒಂದು ಟ್ರೈನ್ನ ಮೂಲಕ, ನಾವು ರೈಲು ಗಾಡಿಯ ಮೂಲಕ ನಾವು ಭೂಮಿಯನ್ನು ಸುತ್ತುವುದಾದರೆ ಅದೆಷ್ಟೋ ತಿಂಗಳುಗಳು ಅಥವಾ ಅದೆಷ್ಟೋ ವರ್ಷಗಳು ನಮಗೆ ತೆಗೆಯಬಹುದು. ಭೂಮಿಯ ಒಂದು ಸೈಡ್ನಿಂದ ನೇರವಾಗಿ ಹೋಗಿ ಕೆಳಗಿನಿಂದ ಮೇಲೆಯಾಗಿ ಹೀಗೆ ಅದೇ ಸೈಡ್ಗೆ ಬಂದು ತಲುಪಲು ಅದೆಷ್ಟೋ ತಿಂಗಳುಗಳು ಅಥವಾ ವರ್ಷಗಳು ನಮಗೆ ತೆಗೆಯಬಹುದು. ಅಷ್ಟಕ್ಕೂ ದೊಡ್ಡದಾಗಿದೆ ಈ ಭೂಮಿ ಎಂಬುದು. ಈ ಭೂಮಿಯು ಅಷ್ಟು ದೊಡ್ಡದಾಗಿರುವಾಗ ಈ ಭೂಮಿಯನ್ನು 1.3 ಬಿಲಿಯನ್, ಒಂದು ಭೂಮಿಯನ್ನು ಅದೇ ರೀತಿ 1.3 ಬಿಲಿಯನ್ ಭೂಮಿಗಳು ಬಂದರೂ ಕೂಡ ಒಂದು ಸೂರ್ಯನಷ್ಟು ದೊಡ್ಡದಾಗುವುದಿಲ್ಲ ಎಂದಾಗಿದೆ ಸೈನ್ಸ್ ಇಂದು ಹೇಳ್ತಾ ಇರುವುದು. ಅಷ್ಟಕ್ಕೂ ದೊಡ್ಡದಾಗಿದೆ ಸೂರ್ಯ ಎಂಬುದು. ಆ ಸೂರ್ಯನಿಗಿಂತಲೂ ಅದೆಷ್ಟೋ ಮಿಲಿಯನ್ ಬಿಲಿಯನ್ ದುಪ್ಪಟ್ಟು ಆಕಾರವಿರುವುದಾಗಿದೆ ಗ್ಯಾಲಕ್ಸಿಗಳು. ಅಂದರೆ ಅಷ್ಟಕ್ಕೂ ಜಾಗಗಳು ಅದಕ್ಕೆ ನಿಲ್ಲಲು ಬೇಕು. ಹಾಗೂ ಭೂಮಿಯಿಂದ ಸೂರ್ಯನಿಗಿರುವ ಡಿಸ್ಟೆನ್ಸ್ ಅಂದರೆ ಅದೆಷ್ಟೋ ಶತಕೋಟಿ ಕಿಲೋಮೀಟರ್ಗಳಾಗಿದೆ. ಎಷ್ಟು ವರ್ಷಗಳು ನಾವು ಸಂಚರಿಸಿದಲೂ ಕೂಡ ತಲುಪದಂತಹ ಒಂದು ಜಾಗವಾಗಿದೆ ಈ ಸೂರ್ಯ. ಇಂತಹ ಹಲವಾರು ಗ್ರಹಗಳು. ಈ ಹಿಂದೆ ಬೆಂಗಳೂರಿನಿಂದ ನಾಸಾದ ಟೀಮ್ನಿಂದ ಹೋದಂತಹ ವಿಕ್ರಮ್ ಲ್ಯಾಂಡರನ್ನು ನಮ್ಮ ಚಂದ್ರನಿಗೆ ಕಳುಹಿಸಿದರು. ಅವರು ಸಂಚರಿಸಿದ ಕಾಲಾವಧಿ ಎಂದು ಹೇಳಿದರೆ 4 ತಿಂಗಳುಗಳಾಗಿದೆ. 4 ತಿಂಗಳುಗಳು ಯಾವುದೇ ನಡೆತದ ಮೂಲಕ ಅವರು ಹೋದದ್ದಲ್ಲ. ಅತಿ ಸ್ಪೀಡಾಗಿ ಹೋಗುವಂತಹ ರಾಕೆಟ್ ಮೂಲಕ ಹೋಗಿಯೂ ಕೂಡ 4 ತಿಂಗಳುಗಳ ನಂತರವಾಗಿದೆ ಈ ಚಂದ್ರನಿಗೆ ತಲುಪಿದ್ದು. ಭೂಮಿಗೆ ಅತ್ಯಂತ ಹತ್ತಿರವಿರುವ ಒಂದು ಗ್ರಹವಾಗಿದೆ ಚಂದ್ರ ಎಂಬುದು. ನಾವೊಮ್ಮೆ ಇಂತಹ ಅದ್ಭುತ ಘಟನೆಗಳ ಕುರಿತು ಚಿಂತಿಸಬೇಕು. ಪ್ರೀತಿಯ ಮಿತ್ರರೇ, ನಾವು ಕಾಣುತ್ತಿರುವಂತಹ ಈ ಅಸಾಧಾರಣವಾದಂತಹ ಸಂಗತಿಗಳು ಇದು ಹೇಗೆ ಸಾಧ್ಯವಾಗುತ್ತದೆ? ಈ ಭೂಮಿಯು ಯಾವುದೇ ಆಧಾರ ಸ್ತಂಭವಿಲ್ಲದೆ ನಿಲ್ಲುತ್ತಿದೆ. ಆಕಾಶವು ಯಾವುದೇ ಆಧಾರ ಸ್ತಂಭವಿಲ್ಲದೆ ನಿಲ್ಲುತ್ತಿದೆ. ಉದಾಹರಣೆಗೆ ಹೇಳುವುದಾದರೆ, ನೀವೀಗ ಕುಳಿತಿದ್ದೀರಿ ಅಥವಾ ನಿಂತಿರುತ್ತೀರಿ. ಈ ವಿಡಿಯೋವನ್ನು ನೀವು ನೋಡುತ್ತಿರುವಾಗ ನಿಮ್ಮ ಸುತ್ತಮುತ್ತಲೂ ಇರುವಂತಹ 4 ಗೋಡೆಗಳನ್ನೊಮ್ಮೆ ನೀವು ನೋಡಿ. ಆ ಗೋಡೆಗಳ ಮೇಲೆ ಇರುವಂತಹ ಆ ಒಂದು ಟ್ಯಾರಿಸ್ ಅಥವಾ ಚಾವಡಿಯನ್ನು ನೋಡಿ.
ಈ ಸೈಡ್ನಲ್ಲಿರುವಂತಹ ಗೋಡೆಗಳು ಇಲ್ಲದಿದ್ದರೆ ಆ ಚಾವಡಿಯು ನಿಮ್ಮ ತಲೆಗೆ ಬೀಳಲು ಸಾಧ್ಯತೆ ಇಲ್ಲವೇ? ಸಾಧ್ಯತೆಯಲ್ಲ, 100% ಶೂರ್ ಆಗಿದೆ. ಆ ಗೋಡೆಯು, ಆ ಚಾವಡಿಯು ನಿಮ್ಮ ತಲೆ ಮೇಲೆ ಬೀಳಬಹುದು. ಕಾರಣವೇನೆಂದರೆ ಅದಕ್ಕೆ ಆಧಾರ ಸ್ತಂಭಗಳೇನೂ ಇಲ್ಲ. ಈ ಗೋಡೆಗಳು ಇರುವ ಕಾರಣಕ್ಕಾಗಿಯಾಗಿದೆ ಆ ಚಾವಡಿಯು ಅಲ್ಲಿ ನಿಲ್ಲುತ್ತಾ ಇರುವುದು. ಆದರೆ ಯಾವುದೇ ರೀತಿಯ ಗೋಡೆ ಇಲ್ಲದೆ, ಯಾವುದೇ ರೀತಿಯ ಫಿಲ್ಲರ್ಗಳಿಲ್ಲದೆ, ಯಾವುದೇ ರೀತಿಯ ಆಧಾರ ಸ್ತಂಭವಿಲ್ಲದೆ ಹೇಗೆ ಈ ಭೂಮಿಯು ಅಲ್ಲಿಯೇ ಹೀಗೆ ನಿಲ್ಲುತ್ತಿದೆ? ಮತ್ತೊಂದು ಉದಾಹರಣೆ ಹೇಳುವುದಾದರೆ, ನಾವು ಕಾಣುತ್ತಿರುವಂತಹ ಮೋಡಗಳು. ಈ ಮೋಡಗಳು ಅಂದರೆ ಬಹಳ ಅದೆಷ್ಟೋ ಮಿಲಿಲೀಟರ್ಗಳು, ಶತಕೋಟಿ ಮಿಲಿಲೀಟರ್ ನೀರುಗಳು ಸೇವ್ ಆಗುವಂತಹ ಒಂದಾಗಿದೆ ಮೋಡ ಎಂಬುದು. ಅಷ್ಟಕ್ಕೂ ಮೇಲೆ ನೀರು ಅಲ್ಲಿ ಸ್ಟಾಕ್ ಆಗಿ ನಿಲ್ಲುತ್ತೆ. ಆ ನೀರನ್ನು ಯಾರು ಅಲ್ಲಿ ತುಂಬಿಸಿಡುತ್ತಾರೆ? ಅಥವಾ ಆ ನೀರು ಅಲ್ಲಿ ನಿಲ್ಲಲು ಬೇಕಾಗಿ ಯಾವ ಟ್ಯಾಂಕಿಗಳು ಅಲ್ಲಿ ಇದೆ? ಅದಕ್ಕೆ ಯಾವುದೇ ಫಿಲ್ಲರ್ಗಳು ಕೂಡ ಅಲ್ಲಿ ಇಲ್ಲ. ಯಾರೂ ಕೂಡ ಅಲ್ಲಿ ಟ್ಯಾಂಕ್ಗಳು ಅಥವಾ ಡ್ರಮ್ಗಳು, ಟ್ಯಾಂಕರ್ಗಳು ಯಾರೂ ಕೂಡ ಅಲ್ಲಿ ಮಾಡಿಲ್ಲ. ಅದು ನೇರವಾಗಿ ನೀರು, ಅದೆಷ್ಟೋ ಶತಕೋಟಿ ಮಿಲಿಲೀಟರ್ ನೀರು ಅಲ್ಲೇ ಸೇವ್ ಆಗಿ ನಿಲ್ಲುತ್ತದೆ. ಯಾರು ಅದಕ್ಕೆ ಫಿಲ್ಲರ್ಗಳನ್ನು ಮಾಡಿದ್ದಾರೆ? ಯಾವುದೇ ರೀತಿಯ ಫಿಲ್ಲರ್ಗಳು ಇಲ್ಲದೆ ಅಷ್ಟೊಂದು ಭಾರವಿರುವಂತಹ ನೀರು ಅಲ್ಲಿ ನಿಲ್ಲುತ್ತಿದ್ದರೆ ಇದರ ಹಿಂದೆ ಯಾರೋ ಇದ್ದಾರೆ ಎಂಬುದು ನಮಗೆ ತಿಳಿಯುತ್ತದೆ. ಮತ್ತೊಂದು ವಿಷಯ ಹೇಳುವುದಾದರೆ, ಇಲ್ಲಿ ಎಲ್ಲ ದಿನವೂ ಕೂಡ ಸೂರ್ಯೋದಯವಾಗುತ್ತಿದೆ ಅಥವಾ ಸೂರ್ಯಾಸ್ತಮನವಾಗುತ್ತಿದೆ. ನೀವು ಜನಿಸಿದ ನಂತರ ಯಾವುದಾದರೊಂದು ದಿನ ಸೂರ್ಯ ಉದಿಸದಂತಹ ದಿನಗಳು ನಿಮಗೆ ನೆನಪಿದೆಯೇ? ಅಥವಾ ಸೂರ್ಯ ಅಸ್ತಮಿಸದಂತಹ ದಿನಗಳು ನೆನಪಿದೆಯೇ? ಭೂಮಿ ತಿರುಗದಂತಹ ದಿನಗಳು ನಿಮಗೆ ನೆನಪಿದೆಯೇ? ನಿಮ್ಮ ಜೀವನದಲ್ಲಿ ಬಿಡಿ, ನಿಮಗೆ ಅದೆಷ್ಟೋ ವರ್ಷಗಳ ಹಿಂದಿನ ಇತಿಹಾಸಗಳು ಗೊತ್ತಿದೆ ಅಲ್ವಾ? ಅದೆಷ್ಟೋ ಕೋಟಿ ವರ್ಷಗಳ ಹಿಂದಿನ, ಅದೆಷ್ಟೋ ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಗಳನ್ನು ನೀವು ತಿಳಿಯದವರಾಗಿರಬಹುದು. ಅದು ಬರೆಯಲ್ಪಟ್ಟ ಚರಿತ್ರೆಗಳಾಗಿರಬಹುದು. ಅಂತಹ ಸಮಯದಲ್ಲಾದರೂ ಕೂಡ, ಆ ಚರಿತ್ರದಲ್ಲೆಲ್ಲಾದರೂ ಕೂಡ ಯಾವುದಾದರೊಂದು ದಿನ, ಸೂರ್ಯ ಉದಿಸದಂತಹ ಒಂದು ದಿನ ಅಲ್ಲಿ ಬರೆದಿರಲ್ಪಟ್ಟಿದೆಯೇ? ನಿಮಗೆ ಅಂತಹ ಒಂದು ದಿನ ತಿಳಿದಿದೆಯೇ? ಇಲ್ಲ, ಎಲ್ಲೂ ಕೂಡ ನಿಮಗೆ ಕಾಣಲು ಸಾಧ್ಯವಿಲ್ಲ. ಎಂದು ಹೇಳಿದರೆ, ಈ ಭೂಮಿಯು ಉಂಟಾದ ನಂತರ ಎಲ್ಲ ದಿವಸಗಳು ಕೂಡ ತಿರುಗುತ್ತಿದೆ. ಇದು ಹೇಗೆ ತಿರುಗುತ್ತೆ? ಸ್ವತಃ ಯಾವುದೇ ಕಾರ್ಯವೂ ಕೂಡ ಸ್ವತಃ ಇಲ್ಲಿ ಉಂಟಾಗುತ್ತಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಒಂದು ಕಾರ್ ಇಲ್ಲಿ ಚಲಿಸಬೇಕಾದರೆ ಆ ಕಾರನ್ನು ಯಾರಾದರೊಬ್ಬರು ಚಲಾಯಿಸಬೇಕು, ಒಂದು ಡ್ರೈವರ್ ಬೇಕು, ಅಥವಾ ಅದನ್ನು ಯಾರಾದರೂ ಕೂಡ ಹಿಂಬದಿಯಿಂದ ತಳ್ಳಬೇಕು. ಯಾವ ಒಂದು ಸಂಗತಿಯನ್ನು ತೆಗೆದು ನೋಡುವುದಾದರೂ, ಉದಾಹರಣೆಗೆ ನಿಮ್ಮ ಫೋನ್, ಅದು ಸ್ವತಃ ಉಂಟಾದದ್ದು ಎಂದು ಹೇಳಿದರೆ ಯಾರಾದರೂ ನಂಬುತ್ತಾರೆಯೇ? ಅದನ್ನು ಯಾವುದಾದರೊಂದು ದೇಶದ ಯಾವುದಾದರೂ ಸೈಂಟಿಸ್ಟ್ಗಳು ಅಥವಾ ಕೆಲಸಗಾರರು ಉಂಟು ಮಾಡಿದಂತಹ ಒಂದು ಉಪಕರಣವಾಗಿದೆ ಈ ಮೊಬೈಲ್ ಫೋನ್ ಎಂಬುದು. ಅದು ಯಾವ ವಿಷಯಗಳನ್ನು ತೆಗೆದು ನೋಡಿದರೂ ಕೂಡ ಅದರ ಹಿಂದೆ ಅದನ್ನು ಮಾಡಿದಂತಹ ಒಂದು ಮನುಷ್ಯನಿರುತ್ತಾನೆ. ಅದೇ ರೀತಿ ಈ ಭೂಮಿಯನ್ನು ಉಂಟು ಮಾಡಿದಂತಹ ಯಾವುದೋ ಒಂದು ಶಕ್ತಿ ಇಲ್ಲಿ ಇದೆ ಎಂಬುದು ನಮಗೆ ಇದರಿಂದ ತಿಳಿಯುತ್ತಿದೆ. ಈ ಭೂಮಿಯು ಹಾಗೆ ತೇಲಿ ನಿಲ್ಲುವಾಗ ಅದು ನಮಗೆ ಈ ಭೂಮಿಯಲ್ಲಿ ನಡೆಯದಂತಹ ಅಸಾಧಾರಣ ಘಟನೆಯಾಗಿದೆ, ಅದ್ಭುತಕರವಾದ ಘಟನೆಯಾಗಿದೆ, ಯಾರಿಗೂ ಕೂಡ ಉತ್ತರವಿಲ್ಲದ ಘಟನೆಯಾಗಿದೆ. ಆದರೆ ಇದರ ಉತ್ತರವನ್ನು ನಾನು ಈಗಲೇ ಹೇಳುತ್ತೇನೆ. ಈ ಭೂಮಿಯನ್ನು ಯಾವುದೇ ಆಧಾರ ಸ್ತಂಭವಿಲ್ಲದೆ ಮೇಲೆ ನಿಲ್ಲಿಸುತ್ತಿರುವವನು, ಅಥವಾ ಮೋಡವನ್ನು ಯಾವುದೇ ಆಧಾರ ಸ್ತಂಭವಿಲ್ಲದೆ ಅಲ್ಲೇ ನಿಲ್ಲಿಸುವವನು, ಅಥವಾ ಇಷ್ಟು ದೊಡ್ಡದಾದಂತಹ ಆಕಾಶವನ್ನು ಮೇಲೆ ಯಾವುದೇ ಆಧಾರ ಸ್ತಂಭವಿಲ್ಲದೆ ನಿಲ್ಲಿಸುವವನು ಯಾರೆಂದರೆ, ಅದರ ಹಿಂದಿನ ಶಕ್ತಿ ಯಾರೆಂದು ಕೇಳಿದರೆ ನಮಗೆ ಹೇಳಬಹುದು, ಅವನೇ ಅಲ್ಲಾಹ್. ಹೌದು, ಅಲ್ಲಾಹನಾಗಿದ್ದಾನೆ ಇದರ ಎಲ್ಲದರ ಹಿಂದಿನ ಶಕ್ತಿ ಎಂಬುದು. ಇದಕ್ಕೆ ಸ್ಪಷ್ಟವಾದಂತಹ ಪುರಾವೆಗಳು ನಮಗೆ ಇದೆ. ಇಸ್ಲಾಂನಲ್ಲಿರುವಂತಹ ಗ್ರಂಥಗಳಲ್ಲಿ ಪ್ರಧಾನವಾದ ಗ್ರಂಥವಾದ ಕುರ್ಆನ್ನಲ್ಲಿ ಇದರ ಕುರಿತು ಹಲವಾರು ರೀತಿಯಲ್ಲಿ ನಮಗೆ ಪುರಾವೆಗಳು ಕಾಣಬಹುದು. ಕುರ್ಆನ್ನಲ್ಲಿ 114 ಸೂರತ್ಗಳು ಇದ್ದು, ಆ ಸೂರತ್ಗಳಲ್ಲಿ ಅದೆಷ್ಟೋ ಸಾವಿರ ಸೂಕ್ತಗಳಿದೆ. ಆ ಸೂಕ್ತಗಳಲ್ಲಿ ಒಂದೊಂದಾಗಿ ಈ ಭೂಮಿಯ ಒಡೆಯ ಅಥವಾ ಈ ಪ್ರಪಂಚದ ಒಡೆಯ, ಈ ಅದ್ಭುತಗಳನ್ನು ಮಾಡುವವನು ಅವನು ಅಲ್ಲಾಹನಾಗಿದ್ದಾನೆ ಎಂಬ ರೀತಿಯಲ್ಲಿ ಹಲವಾರು ಪರಾಮರ್ಶೆಗಳು, ಹಲವಾರು ಸೂಕ್ತಗಳು ನಮಗೆ ಸ್ಪಷ್ಟ ಪುರಾವೆಯಾಗಿ ಕಾಣಬಹುದು. ಅಂತಹ ಪುರಾವೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕುತ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಹಾಗೂ ಈ ವಿಡಿಯೋದ ಕುರಿತಾದಂತಹ ಅಭಿಪ್ರಾಯಗಳು, ಸಲಹೆಗಳು, ವಿಮರ್ಶೆಗಳು ಏನಾದರೂ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ, ಅಥವಾ ಈ ಕಾಣುವಂತಹ ಇಮೇಲ್ಗೆ ಮೇಲ್ ಮಾಡಿ, ಹಾಗೂ ಈ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ.